ಪ್ರೀತಿಯ ಸ್ನೇಹಿತರೆ, SN ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆ. ಇವತ್ತಿನ ದಿನ ನಿತ್ಯದ ಪ್ರಚಲಿತ ಘಟನೆಗಳು. ಮೊದಲನೇದಾಗಿ ಇಲ್ಲಿ ಕಂಡುಬರುವ ಒಂದು ದಿನನಿತ್ಯದ ಪ್ರಚಲಿತ ಪೇಪರ್ ಕಟ್ಟಿಂಗ್ಸ್ ಆಗಿರುತ್ತದೆ ಸ್ನೇಹಿತರೆ. ಉದ್ಯೋಗ ಖಾತ್ರಿ ಕಾಮಗಾರಿ ಕಳ್ಳಾಟಕ್ಕೆ ಅಂಕುಶ. ಬಯೋಮೆಟ್ರಿಕ್ ಮುಖಚಹರೆ ಐರಿಸ್ ದೃಢೀಕರಣ ಮೂಲಕ ಹಾಜರಾತಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ. ಇಲ್ಲಿ ನಿಮಗೆ ನೇರವಾಗಿ ಒಂದು ಯಾವ ರೀತಿ ಕ್ವಶನ್ ಕೇಳ್ತಾನ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಖಾತ್ರಿಯ ಒಂದು ಮುಖಚಹರೆ ಯಾವ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು ಅಂತ ಈ ರೀತಿ ಆಪ್ಷನ್ ಕೊಟ್ಟಿರ್ತಾರೆ. ಬೆಂಗಳೂರು, ಬೆಳಗಾವಿ, ಬಿಜಾಪುರ, ಕಲಬುರಗಿ. ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ಇಲ್ಲಿ ಬೆಳಗಾವಿ. ಸ್ನೇಹಿತರೆ, ಈ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಭಾಳ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಹಿಡಿದು KS ಆಗಿರ್ಬೋದು, IAS ಆಗಿರ್ಬೋದು, PC, PSI, ಇನ್ನಿತರ SDA, FDA, ಗ್ರೂಪ್ C ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಇದೊಂದು ಪ್ರಮುಖ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಮನೆರೇಗಾಗೆ AI ನಿಗಾ ಇದೊಂದು ಇಂಪಾರ್ಟೆಂಟ್ ಕ್ವಶನು. ಇದರ ಬಗ್ಗೆ ಸಂಪೂರ್ಣವಾಗಿ ಪೇಪರ್ ಕಟಿಂಗ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಅಣೆಕಟ್ಟೆ ಸುರಕ್ಷತೆ ಸಮ್ಮೇಳನ ಇಂದಿನಿಂದ. ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ಸಹಯೋಗದಲ್ಲಿ ರಾಜ್ಯ ಸರ್ಕಾರ ಫೆಬ್ರವರಿ 13 ಹಾಗೂ 14ರಂದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಇಲ್ಲಿ ನಿಮಗೆ ನೇರವಾಗಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಅಣೆಕಟ್ಟೆ ಸುರಕ್ಷತೆ ಸಮ್ಮೇಳನ ಯಾವ ನಗರದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ನಡೆಯಲಾಗಿದೆ ಅಂದರೆ ಇಲ್ಲಿ ನೇರವಾಗಿ ಬೆಳಗಾವಿ, ಬೆಂಗಳೂರು, ಬಿಜಾಪುರ, ತುಮಕೂರು, ಹಾಸನ ಅಂತ ಕೇಳ್ತಾನೆ. ಇಲ್ಲಿ ಸರಿಯಾದ ಆನ್ಸರ್ ಬೆಂಗಳೂರು ಆಗಿರುತ್ತದೆ ಸ್ನೇಹಿತರೆ. ಅದೇ ರೀತಿ ಯಾವ ಸಚಿವಾಲಯದೊಂದಿಗೆ ಅಣೆಕಟ್ಟು ಸುರಕ್ಷತೆ ಸಮ್ಮೇಳನ ನಡೆಸಲಾಗಿಂತ ನೇರವಾಗಿ ಕ್ವಶನ್ ಕೇಳ್ತಾರೆ. ಇಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯದೊಂದಿಗೆ, ಅದೇ ರೀತಿ ಕೇಂದ್ರ ಗೃಹ ಸಚಿವಾಲಯದೊಂದಿಗೆ ಮತ್ತು ರಾಜ್ಯ ಸಚಿವಾಲಯದೊಂದಿಗೆ, ಜಲಶಕ್ತಿ ಸಚಿವಾಲಯದೊಂದಿಗೆ. ಇಲ್ಲಿ ಯಾವ ಆನ್ಸರ್ ಸರಿಯಾಗಿರುತ್ತೆ ಅಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಶೇವಾ ತೀರ್ಥಕ್ಕೆ ಪ್ರಧಾನಿ ಸಚಿವಾಲಯ. ಸುಮಾರು 80 ವರ್ಷಗಳ ಬಳಿಕ ಸೌತ್ ಬ್ಲಾಕ್ ತೊರೆದ ಪ್ರಧಾನಿ ಕಾರ್ಯಾಲಯ. ಇಲ್ಲಿ ವಿವರಣೆ ಸಹಿತ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಮುಂಬೈ ರಸ್ತೆ ಹಾಡು ಹೇಳುತ್ತೆ. ಇಲ್ಲಿ ವಾಹನ ಸಂಚರಿಸಿದರೆ ಕೇಳುತ್ತೆ ಜೈ ಹೋ ಹಾಡು. ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ ಸಂಚಾರಕ್ಕೆ ಮುಕ್ತ. ಇಲ್ಲಿ ನಿಮಗೆ ನೇರವಾಗಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್. ಇಲ್ಲಿ ನಿಮಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ. ಮುಂಬೈ ರಸ್ತೆ ಹಾಡು ಹೇಳುತ್ತೆ. ಇಲ್ಲಿ ವಾಹನ ಸಂಚರಿಸಿದರೆ ಹೇಳುತ್ತೆ ಜೈ ಹೋ ಹಾಡು, ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ. ಇಲ್ಲಿ ಯಾವ ಹಾಡು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಮತ್ತು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ. ಇದು ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ಅದು ಸಹ ಇಂಪಾರ್ಟೆಂಟು. ಇಲ್ಲಿ ಪೇಪರ್ಸಲ್ಲಿ ಬಂದಿರುತ್ತೆ ಡೈಲಿ. ಆ ಪೇಪರ್ಸಲ್ಲಿ ನೋಡಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಒಂದು ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತಿದ್ದೀನಿ. ಭಾರತೀಯ ವಾಯುಪಡೆಗೆ 114 ರಫೇಲ್ ಜೆಟ್ಗಳ ಬಲ. 3.25 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಒಪ್ಪಂದ. ರಕ್ಷಣಾ ಸ್ವಾಧೀನ ಮಂಡಳಿ ಮಹತ್ವದ ನಿರ್ಧಾರ. ಇಲ್ಲಿ ನೋಡಿ ನಿಮಗೆ ನೇರ ಕ್ವಶನ್ ಕೇಳ್ತಾರೆ. ಭಾರತೀಯ ವಾಯುಪಡೆಗೆ ರಫೇಲ್ ಜೆಟ್ಗಳ ಯಾವ ದೇಶದ ಒಂದು ರಫೇಲ್ ಯುದ್ಧ ಅಂದರೆ ಫ್ರಾನ್ಸ್. ನೋಡಿ ಇಂಪಾರ್ಟೆಂಟು, ಯಾವ ದೇಶ ಅಂದರೆ ಫ್ರಾನ್ಸು. ಇಲ್ಲಿ ಎಷ್ಟು ರಫೇಲ್ ಯುದ್ಧ ವಿಮಾನಗಳನ್ನು ಬಲ ಅಂದರೆ 114 ರಫೇಲ್ ಯುದ್ಧ ವಿಮಾನಗಳು ಒಂದು ಭಾರತ ದೇಶ ಖರೀದಿ ಮಾಡೋಕ್ಕತ್ತದ. ಇದೊಂದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ರಕ್ಷಣಾ ಒಂದು ಒಪ್ಪಂದ ಆಗಿರ್ತದೆ, ಬೃಹತ್ ಒಪ್ಪಂದ ಆಗಿರ್ತದೆ. ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ರಫೇಲ್ ಯುದ್ಧ ವಿಮಾನ ಇದು ಯಾವ ಪ್ರಚಲಿತದಲ್ಲಿ ಇರ್ತದೆ ಸ್ನೇಹಿತರೆ. ಇಲ್ಲಿ ಯಾವ ದೇಶ ಮತ್ತು ಎಷ್ಟು ರಫೇಲ್ಗಳು ಜೆಟ್ಗಳ ಬಲ ಹೊಂದಿದೆ ಮತ್ತು ರಕ್ಷಣಾ ಸ್ವಾಧೀನ ಮಂಡಳಿ ಮಹತ್ವ ನಿರ್ಧಾರ ಆಗ್ತದೆ. ಇದು ರಕ್ಷಣಾ ಸಚಿವಾಲಯದಲ್ಲಿ ಬರ್ತದೆ, ಇದು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್, 80-90ರ ಪೀಳಿಗೆ ಸುದ್ದಿ ಹೇಳಿದ ಖ್ಯಾತ ದೂರದರ್ಶನ್ ವಾರ್ತಾವಾಚಕಿ ಸರಳ ಇನ್ನಿಲ್ಲ. ಇಲ್ಲಿ ನಿಮಗೆ ನೇರವಾಗಿ ಕ್ವಶನ್ ಕೇಳ್ತಾರ. ಮತ್ತು ರಾಜೀವ್ ಗಾಂಧಿ ಹತ್ಯೆ, ಮದರ್ ತೆರೇಸಾ ಸಾವಿನ ಸುದ್ದಿ ಓದಿದರು. ಅಂದರೆ ರಾಜೀವ್ ಗಾಂಧಿ ಹತ್ಯೆ ಆಗಿರ್ಬೋದು, ಮದರ್ ತೆರೇಸಾ ಸಾವಿನ ಸುದ್ದಿ ಇವರು ಮೊದಲ ಬಾರಿಗೆ ಪ್ರಸಾರ ಮಾಡಿರ್ತಾರೆ, ಇವರೇ ಓದಿರ್ತಾರೆ. ಇವ್ರ ಹೆಸರು ಸರಳ
ದೇವಿಯರ ಥರ ಸರಳ ಇನ್ನಿಲ್ಲ. ಇವ್ರ ಹೆಸರು ನೇರವಾಗಿ ನೆನಪಿಡಬೇಕು. ನಡೆದ ಒಂದು ಹರಿ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. 75ನೇ ಸ್ಥಾನಕ್ಕೆ ಜಿಗಿದ ಭಾರತ ಪಾಸ್ಪೋರ್ಟ್ ಅಂದರೆ ವಿಶ್ವದ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಭಾರತ ಸ್ಥಾನ ಸುಧಾರಿಸಿದೆ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ HPI 2026 ಫೆಬ್ರವರಿ ದತ್ತಾಂಶದ ಪ್ರಕಾರ 70ನೇ ಸ್ಥಾನಕ್ಕೆ ಜಿಗಿದಿದೆ. ಈ ವರ್ಷ ಆರಂಭದಲ್ಲಿ ಭಾರತ ಪಾಸ್ಪೋರ್ಟ್ 80ನೇ ಶ್ರೇಯಾಂಕಕ್ಕೆ ಹೊಂದಿತ್ತು. ಪಾಸ್ಪೋರ್ಟ್ ಹೊಂದಿರುವ ವೀಸಾ ಇಲ್ಲಿದೆ. ಭೇಟಿ ನೀಡಬಹುದಾದ ದೇಶಗಳ ಸಂಖ್ಯೆಯನ್ನು ಆಧರಿಸಿ HPI ನಿರ್ಧರಿಸಲಾಗುತ್ತೆ. ಪಾಸ್ಪೋರ್ಟ್ ಮಂಜೂರು ಮಾಡುವ ಸುಮಾರು 200 ದೇಶಗಳ ಪೈಕಿ ಭಾರತಕ್ಕೆ 75ನೇ ಸ್ಥಾನ ಸಿಕ್ಕಿದೆ ಸ್ನೇಹಿತರೆ. ಇದರ ಬಗ್ಗೆ ಸೂಕ್ಷ್ಮವಾಗಿ ನೋಡಿಕೊಳ್ಳಿ. 2006ರಲ್ಲಿ ಗಳಿಸಿದ 71ನೇ ಸ್ಥಾನ ಭಾರತ ಇವರಿಗೆ ಉತ್ತಮ ರ್ಯಾಂಕನ್ನು ಪಡೆದುಕೊಂಡಿದೆ. ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಮಹಾರಾಷ್ಟ್ರದ ಸೌಂಧಾಳ. ಇದು ಇಂಪಾರ್ಟೆಂಟು. ಇಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಮುಕ್ತ ಗ್ರಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಮತ್ತು ಬಿಹಾರ ಅಂತ ಕೇಳ್ತಾರೆ. ಇಲ್ಲಿ ಸ್ನೇಹಿತರೆ ನೇರವಾದ ಒಂದು ಆನ್ಸರ್ ಅಂದರೆ ಮಹಾರಾಷ್ಟ್ರವಾಗಿರ್ತದೆ ನೋಡಿ. ಸ್ಥಳೀಯ ನಿಯಮಗಳನ್ನು ಪಾಲಿಸೋದಕ್ಕೆ ರಷ್ಯಾದಲ್ಲಿ ವಾಟ್ಸಾಪ್ ಬ್ಯಾನ್ ಆದೇಶ, ಸರ್ಕಾರದ ನಡೆಗೆ ಮೇಟಾ ಆಕ್ರೋಶ. ಇಲ್ಲಿ ನಿಮ್ಗೆ ನೇರ ಕ್ವೆಶ್ಚನ್ ಹೇಳ್ತಾರೆ, ಇತ್ತೀಚೆಗೆ ಯಾವ ದೇಶಗಳಲ್ಲಿ ಸ್ಥಳೀಯ ನಿಯಮಗಳನ್ನು ಪಾಲಿಸೋದಕ್ಕೆ ವಾಟ್ಸಪ್ಪನ್ನು ಬ್ಯಾನ್ ಮಾಡಲಾಗಿದೆ? ಭಾರತ, ಅಮೇರಿಕಾ, ರಷ್ಯಾ, ಇರಾನ್ ಅಂತ ಕೇಳ್ತಾರೆ. ಅವನು ನೇರವಾಗಿ ಹೇಳಬೇಕು. ರಷ್ಯಾದಲ್ಲಿ ಈ ಸ್ಥಳೀಯ ನಿಯಮಗಳನ್ನು ಪಾಲಿಸೋದಕ್ಕೋಸ್ಕರ ರಷ್ಯಾದಲ್ಲಿ ವಾಟ್ಸಪ್ಪನ್ನು ಬ್ಯಾನ್ ಮಾಡಿದೆ. ಬ್ಯಾನ್ ಆದೇಶವನ್ನು ಹೊರಡಿಸಿದೆ. ಅದರ ಒಂದು ವಿರುದ್ಧ ಮೇಟಾ ಆಕ್ರೋಶಗೊಂಡಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ವಿಶೇಷತೆಂದರೆ ವಿಶ್ವ ರೇಡಿಯೋ ದಿನ ಫೆಬ್ರವರಿ 13 ಪ್ರೊಫೆಸರ್ MD ನಂಜುಂಡಪ್ಪನವರ ಒಂದು ಹುಟ್ಟಹಬ್ಬ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಸರೋಜಿನಿ ನಾಯ್ಡು ಅವರ ಒಂದು ಭಾರತದ ಕೋಗಿಲೆ ಎಂದೇ ಖ್ಯಾತಿಯಾಗಿದ್ದ ಸರೋಜಿನಿ ನಾಯ್ಡು ಅವರ ಒಂದು ಹುಟ್ಟಹಬ್ಬ ಆಗಿರುತ್ತದೆ. ಜನಿಸಿರ್ತಾರೆ ಇವರು. ಇದು ಸಹ ಇಲ್ಲಿ ಪೇಪರ್ ಕಟ್ಟಿಂಗ್ ಕೊಟ್ಟಿದ್ದೀನಿ, ಕ್ಲಿಯರ್ ಆಗಿಲ್ಲ, ಒಂದ್ಸಲ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲಾದರೂ ನಾವು ಸ್ವಲ್ಪ ಹೇಳುವಾಗ ಎಡವಿದರೆ ಕಮೆಂಟ್ ಮಾಡಿ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ.